ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನೂತನವಾಗಿ ಪದಗ್ರಹಣ ಆಯಿತು. ಇವರಿಂದ ಒಳ್ಳೆಯ ಒಂದು ಏನೋ ಕೆಲಸ ಆಗ್ತದೆ ಅಂತೇಳಿ ನಾವು ತಿಳಿದಿದ್ದೀವಿ. ಹಿಂದೆ ಅವ್ರು ನೋಡಿದಂಥ ಅವಧಿ ಒಳಗೆ ಆಗಿನ ಶೈಲಿನೇ ಬೇರೆ ಇತ್ತು, ಈಗಿನ ಶೈಲಿನೇ ಬೇರೆ ಐತಿ. ಅಧಿಕಾರದ ಒತ್ತಡಕ್ಕೆ ಮನದಾರನ ಅಂತ ಅನ್ಸಾಕತ್ತೈತಿ. ಯಾಕಂದ್ರೆ ಹಿಂದೆ ಅವರು ಇಂಧನ ಸಚಿವರಿದ್ದಾಗ, ನೀರಾವರಿ ಸಚಿವರಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಅವರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸಗಳು ಆಗ್ತಾಯಿಲ್ಲ. ಮತ್ತು ರಾಜ್ಯ ಸರ್ಕಾರ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು, ಇನ್ನೂ ಕೂಡ ಮಾಡಿಲ್ಲ. ಬರಗಾಲ ಅಂತ ಡಿಕ್ಲೇರ್ ಮಾಡಿದರೆ ಸೆಂಟ್ರಲ್ದಿಂದನೂ ಕೂಡ ಒಂದಷ್ಟು ಹಣ ಬರ್ತೈತಿ. ಆದರೆ ಬೆಳಗಾವಿ ಜಿಲ್ಲೆಯನ್ನು ಕೂಡ ಬರಗಾಲ ಅಂತ ಮಾಡಬೇಕಾಗಿತ್ತು. ಒಂದು 3 ತಾಲೂಕುಗಳನ್ನು ತೆಗೆದುಕೊಂಡಿದ್ರು ಅವರು, ಸವದತ್ತಿ, ರಾಮದುರ್ಗ ಮತ್ತು ಯರಗಟ್ಟಿ ತೆಗೆದುಕೊಂಡಿದ್ರು. ಈಗ ಡಿಕ್ಲೇರ್ ಆಗಿರ್ತಕ್ಕಂಥ ಲಿಸ್ಟ್ನೊಳಗೆ ಅವು ಕೂಡ ಇಲ್ಲ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ನಾವು ಭಾಳ ಕಷ್ಟದಾಗಿದ್ದೀವಿ. ನಮ್ಮ ತಾಲೂಕನ್ನಾಗಲಿ ನಮ್ಮ ಜಿಲ್ಲೆಯನ್ನಾಗಲಿ ಬರಗಾಲ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದೊಳಗೆ ಶಶಿಕಾಂತ್ ಗುರೂಜಿ ಆಗಲಿ, ಚುನಾಪ ಪೂಜಾರಿ ಅವರ ನೇತೃತ್ವದೊಳಗೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಿವಾನಂದ ದೊಡ್ವಾಡ್, ರೈತರ ಘೋಷಣೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳಿಗೆ ಘೋಷಣೆ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಜಾರಕಿಹೊಳಿಗೆ, ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಎತ್ತಕ್ಕಾಗಿ ಹೋರಾಟ. ಬರಗಾಲನ್ನು ಘೋಷಣೆ ಮಾಡಿದಂತ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಜಿಲ್ಲಾಧಿಕಾರಿಗೆ, ರೈತ ವಿರೋಧಿ ಜಿಲ್ಲಾ ರಾಜಕಾರಣಿಗಳಿಗೆ, ರೈತ ವಿರೋಧಿ ಸಂಸದರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಬೇಕು, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಬರಗಾಲವನ್ನು ಡಿಕ್ಲೇರ್ ಮಾಡದೇ ಇರತಕ್ಕಂತ ಜಿಲ್ಲಾಡಳಿತಕ್ಕೆ, ಡಿಕ್ಲೇರ್ ಮಾಡದಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ. ವಿರೋಧ ಪಕ್ಷದ ಅಟೆಂಡ್ ನೀತಿ ಮಾಡಾಕ್ತಿರ್ತೀನಿ ಕೇಳಿ. ವಿರೋಧ ಪಕ್ಷ ರೈತರ ವಿರೋಧ ಆಗ್ಯಾರ. ಈಗ ನಮ್ಮ ರೈತ ಹೋಗಿ ಕೇಳಕ್ ಬರ್ತಾರ. ಹೇಳ್ಬೇಕ್ರಿ ಸುಳ್ಳು ಹಂಗ ಕುಡಿಯಾಡ್ರಿ.